ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಬನ್ನಿ, ಇವತ್ತಿನ ಡೇ ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಇವತ್ತೊಂದು ಪವರ್ಫುಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರೆಲ್ಲ ಬೆಂಗಳೂರು ಬರ್ತೀರಾ, ಈಸಿಲಿ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಯಾಕಂದರೆ ಈ ದೇವಸ್ಥಾನ ಇರೋದೇ ಮೆಜೆಸ್ಟಿಕ್ಕಲ್ಲಿ. ಸೊ ಮೆಜೆಸ್ಟಿಕ್ಕಲ್ಲಿ ಎಲ್ಲ ಬಸ್ ಸ್ಟಾಪ್ಸು ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ. ಸೊ ಇದು ಬಂದುಬಿಟ್ಟು ತುಂಬಾ ಪವರ್ಫುಲ್ ದೇವಸ್ಥಾನ. ಸೊ ಬನ್ನಿ ಗೈಸ್, ಇಲ್ಲಿ ಬಂದುಬಿಟ್ಟು ಫಸ್ಟು ನಾವು ಏನು ಮಾಡೋದು, ದೇವಸ್ಥಾನಕ್ಕೆ ಬಂದು ಚಪ್ಪಲಿ ಕಳೆದು ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ. ಸೊ ಫಸ್ಟು ಅಲ್ಲೇ ಆಚೆಗಡೆನೇ ನಿಮಗೆ ಒಂದು ಟ್ಯಾಪ್ ಕೊಟ್ಟಿದ್ದಾರೆ, ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ. ಬನ್ನಿ, ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಹಾಗೆ ಕೊಡ್ತಾ ಹೋಗ್ತೀನಿ ನಿಮಗೆ. ಇದು ಬೇಸಿಕ್ ಥಿಂಗು. ಯಾರೆಲ್ಲ ಬೆಂಗಳೂರಲ್ಲಿ ಇರ್ತಾರೆ ಎಲ್ರಿಗೂ ಗೊತ್ತು. ಇದು ಬಂದ್ಬಿಟ್ಟು ಗ್ರಾಮ ದೇವತೆ, ಬೆಂಗಳೂರಿನ ಗ್ರಾಮ ದೇವತೆಗೆ. ಸೊ ಮೆಜೆಸ್ಟಿಕ್ನಲ್ಲಿರುವ ಅಣ್ಣಮ್ಮ ದೇವಿ ದೇವಸ್ಥಾನವು ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ದೇವಸ್ಥಾನಗಳಲ್ಲಿ ಒಂದು. ಬೆಂಗಳೂರಿನ ರಕ್ಷಕ ದೇವತೆಗಳಲ್ಲಿ ಅಂದರೆ ಗ್ರಾಮ ದೇವತೆ ಅಂದರೆ ಅಣ್ಣಮ್ಮ ದೇವಿಯು ಪ್ರಮುಖ. ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳಬೇಕು ಅಂದರೆ, ಬೆಂಗಳೂರಿನ ಇತಿಹಾಸದ ಪ್ರಕಾರ ನಗರವನ್ನು ರಕ್ಷಿಸಲು 7 ದೇವತೆಗಳು ಇದ್ದಾರಂತೆ. ಅದರಲ್ಲಿ ಅಣ್ಣಮ್ಮ ದೇವಿಯು ಹಿರಿಯಳು ಅಂತೆ. ಸೊ ಕೆಂಪೇಗೌಡರ ಕಾಲದಿಂದಲೂ ಈ ದೇವಸ್ಥಾನಕ್ಕೆ ವಿಶೇಷ ಗೌರವವಿದೆ. ಬೆಂಗಳೂರು ನಿರ್ಮಾಣವಾದಾಗ ನಗರದ ರಕ್ಷಣೆಗಾಗಿ ಸ್ಥಾಪಿಸಲಾದಾಗ ದೇವತೆಗಳಲ್ಲಿ ಅಣ್ಣಮ್ಮ ದೇವಿಯು ಒಬ್ಬಳು. ದೇವಸ್ಥಾನದ ವಿಶೇಷತೆ ಹೇಳಬೇಕು ಅಂತಂದರೆ, ಇಲ್ಲಿ ದೇವಿಯ ವಿಗ್ರಹವು ಸೌಮ್ಯ ಹಾಗೂ ರೌದ್ರ ರೂಪದ ಸಮ್ಮಿಶ್ರಣದಂತಿದೆ. ಸೊ ಇಲ್ಲಿ ಭಕ್ತರು ದೇವಿಯನ್ನು ತುಂಬಾ ಶಕ್ತಿಶಾಲಿ ಎಂದು ನಂಬ್ತಾರೆ. ಸೊ ಈ ದೇವಸ್ಥಾನದ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮೆಜೆಸ್ಟಿಕ್ ಅಲ್ಲಿ ಅಂತ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ, ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಕೇಳಿ. ಇದು ಮೆಜೆಸ್ಟಿಕ್ ಸುಭಾಷ್ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣ ಹತ್ರನೇ ಇರುತ್ತೆ. ನಮ್ಗೆ ಗೊತ್ತು, ಮೆಜೆಸ್ಟಿಕ್ ಅಲ್ಲಿ ತುಂಬಾ ಗಿಜಿ ಇರುತ್ತೆ, ಬಸ್ ಸ್ಟೇಷನ್ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಎಲ್ಲ ಗಿಜಿಯಲ್ಲಿ ಅಲ್ಲಿ ಒಂದು ಪೀಸ್ಫುಲ್ ಆಗಿರೋಂಥ ಜಾಗ ಅಂತಂದರೆ, ಪ್ಲೇಸು ಅಂತಂದರೆ ಅಣ್ಣಮ್ಮ ದೇವಿ ದೇವಸ್ಥಾನ. ಸೊ ಯಾರೆಲ್ಲ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ, ನಿಮ್ಮ ಬಸ್ ಲೇಟ್ ಆಗಿದೆ, ಇನ್ನು ಬಸ್ ಹತ್ತಕ್ಕೆ ಇನ್ನೂ ಟೈಮ್ ಇದೆ, ನೀವು ರೈಲ್ವೆ ಸ್ಟೇಷನ್ಗೆ ಸ್ವಲ್ಪ ಬೇಗ ಬಂದಿರ್ತೀರಾ, ಇಂಡಿಯನ್ ಫ್ಯಾಮಿಲಿಯಿಂದ ಎಲ್ರಿಗೂ ಗೊತ್ತು ಸ್ವಲ್ಪ ಬೇಗ ಬಂದಿರ್ತೀರಾ. ಸೊ ಯಾರೆಲ್ಲ ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡ್ತಿದ್ದೀರಾ, ಅಲ್ಲಿ ನಿಮಗೆ ಒಂದು ಪೀಸ್ಫುಲ್ ಜಾಗ ಹುಡುಕ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ನಿಮಗೆ ಅಣ್ಣಮ್ಮ ದೇವಿ ದೇವಸ್ಥಾನ ಬೆಸ್ಟ್ ಗೈಸ್. ಗೈಸ್, ಈ ದೇವಸ್ಥಾನದ ಬಗ್ಗೆ, ಹಬ್ಬ ಮತ್ತು ಆಚರಣೆಗಳ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿ ವರ್ಷ ನಡೆಯುವ ಅಣ್ಣಮ್ಮ ದೇವಿಯ ಜಾತ್ರೆ ಬಹಳ ಪ್ರಸಿದ್ಧವಾಗಿದೆ. ಸೊ ಈ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕೆ ಬರ್ತಾರೆ. ಪ್ರಸಿದ್ಧ ಬೆಂಗಳೂರು ಕರಗ ಉತ್ಸವ ಸಮಯದಲ್ಲಿ ಕರಗವು ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ಸೊ ಅಣ್ಣಮ್ಮ ದೇವಿಯ ಅನುಮತಿ ಪಡೆದೇ ಕರಗ ಮುಂದೆ ಸಾಗುತ್ತಾನೆ ಎಂದು ನಂಬಿಕೆ ಇದೆ. ಇಲ್ಲಿ ಭಕ್ತರ ನಂಬಿಕೆ ಯಾವ ಲೆವೆಲ್ ಇದೆ ಅಂತಂದರೆ, ಬೆಂಗಳೂರಿನ ವರ್ತಕರು, ಆಟೋ ಚಾಲಕರು ಮತ್ತು ಸ್ಥಳೀಯ ನಿವಾಸಿಗರಿಗೆ ಅಣ್ಣಮ್ಮ ದೇವಿಯ ಮೇಲೆ ಅಪಾರ ಭಕ್ತಿ ಇದೆ. ಹೊಸ ಗಾಡಿ ಖರೀದಿಯಾಗಿರಲಿ ಅಥವಾ ಯಾವುದೇ ಶುಭ ಕಾರ್ಯ ಆಗಲಿ ಮಾಡೋರಿಂದ ಇಲ್ಲಿ ಬಂದು ಪೂಜೆ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಇದು ತುಂಬಾ ಕಾಮನು. ಸಂಕಷ್ಟದಲ್ಲಿರುವವರು ಇಲ್ಲಿ ಬಂದು ದೇವತೆಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಅವರ ಕಷ್ಟಗಳು ದೂರವಾಗುತ್ತೆ ಎಂದು ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಸೊ ಗೈಸ್, ಈ ದೇವಸ್ಥಾನದ ಇನ್ಫಾರ್ಮೇಷನ್ ನಿಮಗೆಲ್ಲ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ಬೆಂಗಳೂರಲ್ಲಿ ಇರ್ತೀರಾ ಅಥವಾ ಬೆಂಗಳೂರಿಗೆ ಬರೋರಿದ್ದೀರಾ, ಐ ನೋ ಎಲ್ರಿಗೂ ಕಾಮನ್ ಆಗಿರೋ ಪ್ಲೇಸ್ ಅಂದರೆ ಮೆಜೆಸ್ಟಿಕ್ಕು. ಸೊ ನಾನು ನಿಮಗೆ ಈಸಿ ಆಗಿರೋಂಥ ಟೆಂಪಲ್ನ ತೋರಿಸಿದ್ದೀನಿ. ಮೆಜೆಸ್ಟಿಕ್ಕಲ್ಲೇ ನಿಮಗೆ ಸಿಗುತ್ತೆ. ಯಾಕೆಂದರೆ ನಾನು ಬೆಂಗಳೂರಿಂದ 50-60 ಕಿಲೋಮೀಟ್ರ್ ದೂರದಲ್ಲಿ ಇರೋವಂಥ ದೇವಸ್ಥಾನಗಳನ್ನು ನಾನು ಇಷ್ಟು ದಿನ ತೋರಿಸ್ತಾ ಇದ್ದೆ. ವಿಚ್ ವಾಸ್ ಎಲ್ರಿಗೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಬೇಸಿಕಲಿ ಎಲ್ಲರೂ ಬಂದು ಸ್ಟೇ ಮಾಡ್ತೀರಾ ಕಂಪಲ್ಸರಿ ಅಂತಂದರೆ ಅದು ಮೆಜೆಸ್ಟಿಕ್ಕು. ಸೊ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗಿರಲಿ, ಈಸಿ ಆಗಿರಲಿ ಅಂತ ನಾನು ಮೆಜೆಸ್ಟಿಕ್ಕಲ್ಲಿರೋಂಥ ದೇವಸ್ಥಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಬನ್ನಿ ಗೈಸ್, ಇವಾಗ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಸಮೋಸ ಬ್ರೇಕ್. ಓಕೆ, ಸೊ ಟೀ ಟೈಮು, ಟೀ ಕುಡಿಯೋಣ ಗೈಸ್. ಸೊ ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಇದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ದೇವಸ್ಥಾನ ವ್ಲಾಗ್ ಇಷ್ಟೇ ಗೈಸ್. ಸೊ ಇಲ್ಲಿವರೆಗೆ ಯಾರೆಲ್ಲ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೇಳಬೇಕು ಅಂತ ಇದ್ದರೆ, ಸೊ ನೀವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೋದು. ಇದು ಮುಂಚೆ ನಾನು ಜಸ್ಟ್ ಪರ್ಸ್ನಲ್ ವ್ಲಾಗ್ನ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ವೈ ಬಿಕಾಸ್ ದೇವಸ್ಥಾನದ್ದು, ಅಣ್ಣಮ್ಮ ದೇವಿ ದೇವಸ್ಥಾನ ಅಷ್ಟು ಏನು ತೋರಿಸಿದ್ದೀನಿ ಅಷ್ಟೇ ಇರೋದು. ಇನ್ನು ಆ್ಯಕ್ಚುಲಿ ಅಲ್ಲಿ ಆಚೆಗಡೆ ಇನ್ನೂ ಉಪ್ಪು ಎಲ್ಲ ಹಾಕಿದ್ರು, ಅದನ್ನ ಬಗ್ಗೆ ನಾನು ಇನ್ನೂ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ ಗೈಸ್. ಸೊ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಇವಾಗ ನಾನು ತಿಂತಾ ಇದ್ದೀನಿ ಐಸ್ ಕ್ರೀಮ್ ಜೊತೆಲಿ ಬಾಳೆಹಣ್ಣು, ಆಮೇಲೆ ಈ ಕಡೆ ಐ ಥಿಂಕ್ ಏನೋ ಸ್ವೀಟ್ ಇದೆ, ಇದು ಮಸಾಲಾ ಕಾರ್ನು, ಆ್ಯಂಡ್ ಇದು ತ್ರಿವೇಣಿ ಐಸ್ ಕ್ರೀಮು, ಇದು ಗುಲ್ಕನ್ ಹಾಕಿದ್ದಾರೆ, ಇಲ್ಲೊಂದು ಸ್ಕೂಪು ಆ್ಯಂಡ್ ಬನಾನಾ.
ಸೊ ಗೈಸ್ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಇತ್ತೀಚೆಗೆ ನಾನು ಸ್ವಲ್ಪ ವ್ಲಾಗ್ಗಳೆಲ್ಲ ಕಮ್ಮಿ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ವೈ ಬಿಕಾಸ್ ಕೆಲಸಗಳು ಅಷ್ಟೇ ಜಾಸ್ತಿ ಬರ್ತಾಯಿದೆ. ಆ್ಯಂಡ್ ಆಲ್ಸೋ ಕೆಲಸ ಇಲ್ಲ ಅಂತಂದ್ರೂ ಬಿಸಿಲು ಇಷ್ಟು ಜಾಸ್ತಿ ಇದೆ ಅಂತಂದರೆ ದೇವಸ್ಥಾನಗಳಿಗೆ ಬೆಟ್ಟದ ಮೇಲೆ ಹತ್ತಕ್ಕೆಲ್ಲ ತುಂಬಾ ಇದಾಗ್ತಿದೆ. ಆ್ಯಂಡ್ ನೋಡ್ಬೋದು ನಾನು ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ಆ್ಯಂಡ್ ಏನು ಸ್ಕಿನ್ ಕೇರ್ ಆಗಲಿ ಏನೂ ಮಾಡೋಕ್ಕೆ ಬರ್ತಾಯಿಲ್ಲ ನನಗೀಗ. ಐಸ್ ಕ್ರೀಮ್ ತೆಗಿತಾ ಚಿಕ್ಕ ಫ್ರಿಡ್ಜ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಅಂದರೆ ನಿಮಗೆ ಐಸ್ ಕ್ರೀಮ್ ಇಷ್ಟು ದೊಡ್ಡದಾಗಿರೋದು ಯಾವುದಾದ್ರೂ ನೀವು ನಾರ್ಮಲ್ ಐಸ್ ಕ್ರೀಮ್ ಬಾಕ್ಸೇ ನಿಮಗೆ ಇಲ್ಲಿ ಇಡೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಕಂಟೈನರಲ್ಲಿ ಇದನ್ನು ಸ್ವಲ್ಪ ಐಸ್ ಕ್ರೀಮ್ನ ತೆಗೆದು ಈ ಬಾಕ್ಸಲ್ಲಿ ಫಿಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಬರೋದು ಗೈಸ್, ಇಷ್ಟೇ ಬರೋದು ಸೀರಿಯಸ್ಲಿ. ಸೊ ಯಾರೆಲ್ಲ ಚಿಕ್ಕದು ಫ್ರಿಡ್ಜು ನಾನು ನೋಡಿ ತೊಗೋಬೇಕಂತ ಇದ್ದೀರಾ, ನೋಡಿ ಏನೂ ಇಲ್ಲ ಈ ಫ್ರಿಡ್ಜಲ್ಲಿ. ಆ್ಯಕ್ಚುಲಿ ಎಲ್ಲ ಸ್ಪೇಸು ಕಂಜೆಸ್ಟೆಡ್ ಆಗ್ತಾ ಇದೆ. ಈ ರೇಟಲ್ಲಿ ನಿಮಗೆ ಒಂದು ದೊಡ್ಡದೇ ಫ್ರಿಡ್ಜ್ ಬರುತ್ತೆ. ಯಾಕೆ ಚಿಕ್ಕದು ಫ್ರಿಡ್ಜ್ ತೊಗೋತೀರಾ? ನಾನಂತೂ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಈ ಸಮ್ಮರಲ್ಲಿ. ಸ್ಪೆಷಲಿ ನಾರ್ಮಲ್ ಡೇಸಲ್ಲಿ ಓಕೆ. ಸೊ ನನ್ನ ಟ್ಯಾಬ್ಗೆ ಚಾರ್ಜ್ ಹಾಕಿದ್ದೆ, ಚಾರ್ಜ್ ಆಗಿರಬೇಕು ಗೈಸ್. ನಾನು ಕೂಲರ್ನ ಈ ಕಡೆ ಇಟ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಒಂದು ಮೂವಿ ಹಾಕ್ಕೋತೀನಿ ಅಷ್ಟೆ. ಸೊ ಬಟ್ಟೆ ವಾಶ್ ಮಾಡಿದೆ, ನೀರು ಆರ್ಡರ್ ಮಾಡಿದ್ದೆ ಗೈಸ್, ನೀರು ಖಾಲಿಯಾಗಿಬಿಟ್ಟಿತ್ತು. ಸೊ ಬನ್ನಿ ಗೈಸ್ ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿ ನನ್ನ ಚೇರ್ ಸಿಂಹಾಸನ, ಇದು ಆ್ಯಕ್ಚುಲಿ ಮ್ಯಾಟು, ಅದನ್ನು ಫೋಲ್ಡ್ ಮಾಡಿ. ಸೊ ಗೈಸ್ ಇಷ್ಟೇ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಐ ನೋ ಎಲ್ಲ ಸ್ವಲ್ಪ ಗಿಜಿ ಆಗಿದೆ. ಮೆಜೆಸ್ಟಿಕ್ ಹೆಂಗೆ ಗಿಜಿ ಇದೆ ಹಾಗೆ ನನ್ನ ವ್ಲಾಗ್ ಇವತ್ತು ಸ್ವಲ್ಪ ಗಿಜಿ ಆಗಿಬಿಟ್ಟಿದೆ. ಸೊ ವ್ಲಾಗ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಾನು ಚಿಕ್ಕಮಂಗ್ಳೂರಿಗೆ ಹೋಗಿರೋದು. ಸೊ ಚಿಕ್ಕಮಂಗ್ಳೂರು ನಾನು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಮುಂಚೆನೂ ಹೋಗಿದ್ದೆ. ಸೊ ಇದು ಬಂದುಬಿಟ್ಟು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಬೆಟ್ಟದ ಮೇಲೆ ನಿಂತ್ಕೊಂಡು ನಾನು ರೀಲ್ಸ್ ಮಾಡಿದ್ದೆ. ಸೊ ಹೇಗಿದೆ ಎಕ್ಸ್ಪೀರಿಯನ್ಸು, ಬೆಳಕು, ಬಿಸಿಲು, ಮಳೆ ಏನು ನಡೀತಾ ಇದೆ ಅಲ್ಲಿ ಅಂತ ನಾನು ಅಪ್ಡೇಟ್ಸ್ ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೆಕ್ಸ್ಟ್ ವ್ಲಾಗ್ ನೋಡಿ ಗೈಸ್, ಯಾರೆಲ್ಲ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವೈ ಬಿಕಾಸ್ ನಾನು ಲಾಸ್ಟ್ ಟೈಮು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ನಾನು ಏನಂತಾರೆ ಟ್ರಾವೆಲಿಂಗ್ ಇದರಿಂದ ಹೋಗಿದ್ದೆ. ಸೊ ಅಲ್ಲಿ ನಮಗೆ ಮೇಲೆ ಪೀಕ್ವರೆಗೆ ಅವರೇ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಹೋಗಿದ್ದೆ. ಬಟ್ ಈ ಸರಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಲ್ಸೋ ಅಲ್ಲಿ ಯಾವುದೆಲ್ಲ ಪ್ಲೇಸಸ್ ಇದೆ ಅಲ್ಲಿ ಫುಲ್ ನೀರಲ್ಲೆಲ್ಲ ಇಳಿದು ನಾನು ರೀಲ್ಸು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ವೈ ಬಿಕಾಸ್ ಸಮ್ಮರ್ ಗೈಸ್, ಆ ನೀರು ತುಂಬಾ ಕೂಲ್ ಆಗಿತ್ತು, ತುಂಬಾ ಮಜಾ ಬರ್ತಿತ್ತು. ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಎಂಜಾಯ್ ಆಗಿದೆ. ಆ್ಯಂಡ್ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗೈಸ್ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ದೆನ್, ಬಾಯ್.